ಇದು 74 ಕುಂಟೆ ಪಟ್ಟ, ಕೆಂಪು ಮಣ್ಣು ನೋಡ್ಬೋದು. ಸೊ ಈ ಥರ ಟಾರ್ ರೋಡ್ ಇದೆ. ಹೈವೇಯಿಂದ ಕನಕಪುರ ಕೊಳ್ಳೇಗಾಲ ಹೈವೇಯಿಂದ 4.25 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಬ್ಯಾಕ್ ಡ್ರಾಪ್ ಇಲ್ಲಿವೂ ಇದೆ. ಇಲ್ಲಿ ಏನು ಕಾಣಿಸ್ತಾ ಇದೆ ರೇಷ್ಮೆ. 74 ಕುಂಟೆ ಪಟ್ಟ, 6ರಿಂದ 7 ಕುಂಟೆ ಕರ ಬರುತ್ತೆ. ಒಂದು 45ರಿಂದ 50 ಫಲ ಬಿಡ್ತಿರುವಂಥ ತೆಂಗಿನ ಮರಗಳಿದೆ. 50. ಸೊ ಇದು ಚಾನಲ್ ರೋಡು. ಇದು ಕಾಲುವೆ ನೋಡಿ, ಕಾವೇರಿ ನೀರು ಬರುವಂಥ ಒಂದು ಸೆಲ್ಲರ್ ಬಂದು 1,80,000 ರೂಪಾಯಿ ಕುಂಟೆ ಹೇಳ್ತಾ ಇದ್ದಾರೆ. ಕೂತ್ಕೊಂಡು ಮಾತಾಡಿದ್ರೆ ನೆಗೋಷಿಯಬಲ್. ರಿಜಿಸ್ಟ್ರೇಷನ್ ಯಾವ ಥರ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ನೋಡ್ಬೋದು ನೀರಾವರಿ ಯಾವ ಥರ ಇದೆ ಅಂತೇಳಿ. ಇದಕ್ಕೆ ಓನ್ ಟ್ರಾನ್ಸ್ಫಾರ್ಮರ್ ಇದೆ ಮತ್ತು ಒಂದು ಬೋರ್ ಇದೆ. ಸುತ್ತಲೂ ನೋಡ್ಬೋದು ಈ ಥರ ನೀರಾವರಿ ಬೆಲ್ಟು. ಮಳವಳ್ಳಿ ತಾಲೂಕು, ಬೆಂಗಳೂರು ಸೆಂಟ್ರಲಿಂದ ಇಲ್ಲಿಗೆ 92 ಕಿಲೋಮೀಟ್ರ್ ಆಗುತ್ತೆ. ಒಂದು ಅರ್ಧ ಕಿಲೋಮೀಟ್ರಲ್ಲಿ ಊರಿದೆ. ಸೇಫ್ಟಿ ಪ್ಲೇಸು ಇಲ್ಲಿ ನೋಡ್ಬೋದು. ಇಲ್ಲಿ ಮುಂದೆ ಬೇರೆಯವ್ರದ್ದು ಕೂಡ ಫಾರ್ಮ್ ಹೌಸ್ಗಳಿದ್ದಾವೆ. 74 ಕುಂಟೆ ಪಟ್ಟ, 6ರಿಂದ 8 ಕುಂಟೆ ಖರಾಬ್ ಬರುತ್ತೆ. ಈ ಥರ ಬ್ಯಾಕ್ ಡ್ರಾಪಲ್ಲಿ ಒಳ್ಳೆ ಎಲ್ವಿ ಇರೋದು. ಒಂದು 50 ಫಲ ಬಿಡ್ತಿರುವಂಥ ತೆಂಗಿನ ಮರ, ಓನ್ ಟ್ರಾನ್ಸ್ಫಾರ್ಮರ್ ಜೊತೆಗೆ ಬೋರ್ವೆಲ್ಲು. ಇದು ಬಸವನ ಬೆಟ್ಟ ಇದೆಯಲ್ಲ, ಹಲಗೂರು ಬಸವನ ಬೆಟ್ಟ. ಆ ಬೆಟ್ಟದ ವ್ಯೂವು ಈ ಥರ ಸಿಗುತ್ತೆ. 74 ಕುಂಟೆ ಪಟ್ಟ, 6ರಿಂದ 7 ಕುಂಟೆ ಖರಾಬು, ಕೆಂಪು ಮಣ್ಣು, ಒಳ್ಳೆ ಕಾವೇರಿ ನೀರಾವರಿ ಬೆಲ್ಟು, ಟಾರ್ ರೋಡ್ಗಿರುವಂಥದ್ದು. ಸೇಫ್ಟಿ ಪ್ಲೇಸು. 2 ಕಡೆನೂ ರೋಡ್ ಬರುತ್ತೆ. ಇದಕ್ಕೆ ಚಾನಲ್ ರೋಡ್ ಬರುತ್ತೆ, ಟಾರ್ ರೋಡ್ ಬರುತ್ತೆ. ವಾಸ್ತು ಯಾವ ಕಡೆ ಬರುತ್ತೆ ಆ ಕಡೆ ಎಂಟ್ರೆನ್ಸ್ ಇಟ್ಕೊಬೋದು. ಅರವತ್ತ 74 ಕುಂಟೆ ಪಟ್ಟ, 6ರಿಂದ 8 ಕುಂಟೆ ಖರಾಬು. ಪಟ್ಟಾಗ ಮಾತ್ರ ಬೆಲೆ. ಕೆಂಪು ಮಣ್ಣು, ನೀರಾವರಿ ಪ್ರದೇಶ. ಮಳವಳ್ಳಿ ತಾಲೂಕು, ಬೆಂಗಳೂರು ಸೆಂಟ್ರಲಿಂದ ಇಲ್ಲಿಗೆ 92 ಕಿಲೋಮೀಟ್ರ್ ಆಗುತ್ತೆ. ನ್ಯಾಷನಲ್ ಹೈವೇಯಿಂದ 4 ಕಿಲೋಮೀಟ್ರು.